ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಶ್ರೀ ವಾದಿರಾಜರು ಬರೆದಿರುವ ಲಕ್ಷ್ಮೀ ಶೋಭಾನೆ ಅನ್ನೋ ಕೃತಿಯ ಪದ್ಯಗಳ ಅರ್ಥಚಿಂತನೆಯನ್ನು ಕೆಲವು ಸಂಚಿಕೆಗಳಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇಷ್ಟು ತನಕ ನಾವು 40 ಪದ್ಯಗಳದ್ದು ಅರ್ಥವನ್ನು ನೋಡಿದ್ದೀವಿ. ಇವತ್ತು 41ನೇ ಪದ್ಯದಿಂದ 45ನೇ ಪದ್ಯ ತನಕ ಅರ್ಥವನ್ನು ನೋಡೋಣ ಸ್ನೇಹಿತರೆ. ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ವರಮಾಲೆಯನ್ನು ಹಿಡ್ಕೊಂಡು ಬಂದಿದ್ದಾಳೆ. ನಡೀತಾ ಇದ್ದಾಳೆ. ಈ ಕಡೆ ಆ ಕಡೆ ನೋಡ್ತಾ, ಅಸುರರನ್ನು ನೋಡ್ತಾನೂ ಇಲ್ಲ, ದೇವತೆಗಳನ್ನ ನೋಡಿ ಅವರದಲ್ಲಿರೋ ದೋಷಗಳನ್ನ ಮನಸ್ಸಲ್ಲೇ ನೆನೆಸ್ತಿದ್ದಾಳೆ. ಇವಾಗ ವಿಷ್ಣುವಿನ ಸರ್ವೋತ್ತಮತ್ವವನ್ನು ನಮ್ಗೆ ಹೇಳಿ ತೋರಿಸ್ತಾ ಇದ್ದಾರೆ. ಹೇಗೆ ಅಂತ ವಿತ್ ಪ್ರೂಫ್ ತೋರಿಸ್ತಾ ಇದ್ದಾರೆ. ಲಕ್ಷ್ಮೀದೇವಿ ನಾರಾಯಣನಲ್ಲಿ ಕಾಮ, ಕ್ರೋಧ, ಹಸಿವು, ಬಾಯಾರಿಕೆ, ಜನನ, ಮರಣ ಇಂಥ ಯಾವ ದೋಷಗಳು ಇಲ್ಲ ಅಂತ ನಮ್ಗೆ ಪ್ರೂಫ್ ಸಮೇತ ಹೇಳ್ತಾ ಇದ್ದಾರೆ. ಕೆಲವು ಸಂಚಿಕೆಗಳ ಹಿಂದೆ ನಾವು ಇದ್ರದ್ದು ನೋಡಿದ್ದೀವಿ ಕೂಡ. ಈ ಹಸಿವು, ಬಾಯಾರಿಕೆ, ಜನನ, ಮರಣ ಇವೆಲ್ಲ ಇಲ್ಲ ಅಂತ. ಇದನ್ನು ಮುಂದುವರಿತಾ ಲಕ್ಷ್ಮೀದೇವಿ ನಾರಾಯಣನಿಗೆ ಜನ್ಮ ಅನ್ನೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ 41ನೇ ಪದ್ಯದಲ್ಲಿ ಕೂರ್ಮಾವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಮಂದರ ಪರ್ವತ ಬಿದ್ದೋಗ್ತಾ ಇರುತ್ತೆ. ಅವಾಗ ದೇವತೆಗಳೆಲ್ಲ ಹೋಗಿ ಶ್ರೀ ಮಹಾವಿಷ್ಣುವನ್ನ ಕೇಳ್ತಾರೆ ಸಹಾಯ ಮಾಡು ಅಂತ. ಆವಾಗ ಪರಮಾತ್ಮ ಬಂದು ಕೂರ್ಮಾವತಾರ ತಗೊಂಡು ತನ್ನ ಬೆನ್ ಮೇಲೆ ಈ ಮಂದರ ಪರ್ವತವನ್ನು ಇಟ್ಟುಕೊಂತಾನೆ. ಆವಾಗ ಸಾಗರ ಮಥನವನ್ನು ಮಾಡ್ತಾರೆ ದೇವತೆಗಳು, ರಾಕ್ಷಸರು. ಇವಾಗ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾರೆ, ಈ ಕೂರ್ಮಾವತಾರದಲ್ಲಿ ಇದ್ದಿದ್ದ ಪರಮಾತ್ಮನಿಗೆ ಯಾರು ತಂದೆ ತಾಯಿ ಅಂತ. ನರಸಿಂಹ ಅವತಾರವನ್ನು, ಕೂರ್ಮಾವತಾರವನ್ನು ಎಕ್ಸಾಂಪಲ್ ಆಗಿ ತಗೊಂಡು ಆ ತಾಯಿ ಹೇಳ್ತಾ ಇದ್ದಾರೆ, ಭಗವಂತನಿಗೆ ಜನ್ಮ ತಾಳೋದು, ಹುಟ್ಟೋದು ಇವೆಲ್ಲ ಇರೋದಿಲ್ಲ ಅಂತ. 41ನೇ ಪದ್ಯದಲ್ಲಿ ಕೊನೆಗೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ಸ್ವಯಂಭೂ ಮೂರ್ತಿಗೆ ಪ್ರಕಟವಾಗ್ತಾರಷ್ಟೇ, ಅದಕ್ಕೆ ಗರ್ಭವಾಸ ಎಲ್ಲ ಏನು ಇರಲ್ಲ. ಹಾಗಾಗಿ ನೋಡಿ ಸ್ನೇಹಿತರೆ, ನರಸಿಂಹ ಅವತಾರ ಆಗ್ಲಿ, ಕೂರ್ಮಾವತಾರ ಆಗ್ಲಿ, ಮತ್ಸ್ಯಾವತಾರ ಆಗ್ಲಿ ಅವೆಲ್ಲ ಪ್ರಕಟವಾಗೋಯ್ತು ಸಡನ್ ಆಗಷ್ಟೇ. ಇವಾಗ ರಾಮಾವತಾರ, ಕೃಷ್ಣ ಅವತಾರ ತರ ಪ್ಲಾನ್ಡ್ ಆಗಿ ಬಂದಿದ್ದ ಅವತಾರಗಳೆಲ್ಲ. ಹಾಗಾಗಿ ಸ್ವಯಂಭೂ ಅವತಾರಗಳಿಗೆ ತಂದೆ ತಾಯಿ ಹುಟ್ಟು ಈ ತರ ಎಲ್ಲ ಏನು ಇರಲ್ಲ ಅಂತ ಹೇಳ್ತಾ ಇದ್ದಾರೆ. 42ನೇ ಪದ್ಯದಲ್ಲಿ ನಾವು ರಾಮ ಅವತಾರವನ್ನು, ಕೃಷ್ಣ ಅವತಾರವನ್ನು ಎಕ್ಸಾಂಪಲ್ ಆಗಿ ತಗೊಂತೀವಿ. ಗರ್ಭವಾಸ ಇತ್ತಲ್ವ ದೇವರಿಗೆ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ದೇವಕಿ ಗರ್ಭದಲ್ಲಿ ಕೃಷ್ಣ ಭಗವಾನ ಅವತಾರ ಮಾಡಿದ, ಗರ್ಭವಾಸ ಮಾಡಿಲ್ಲ. ಅಂದ್ರೆ ಅವತಾರ ಮಾಡುವುದು ಅಂದ್ರೆ ಕೊನೆ ಗಳಿಗೆನಲ್ಲಿ ಜನ್ಮ ಪಡೆಯೋ ಟೈಮಲ್ಲಿ ದೇವರು ಪ್ರವೇಶಿಸ್ತಾರೆ ಗರ್ಭದಲ್ಲಿ. ಅದನ್ನ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಇದು ಜ್ಞಾನಿಗಳಿಗೆ, ವಿವೇಕ ಇರೋರ್ಗೆ ಗೊತ್ತಾಗತ್ತೆ. ಇಲ್ಲದ್ರೆ ಜ್ಞಾನ ಇಲ್ಲದೆ ಇರೋರು ನಾವೇನಂತೀವಿ, ಗರ್ಭವಾಸ ಮಾಡಿದ್ದಾರೆ. ಅದೇ ಜ್ಞಾನಿಗಳೇನಂತಾರೆ, ನಮ್ಮ ಗರ್ಭವಾಸಕ್ಕೂ ಪರಮಾತ್ಮನಿಗೆ ಗರ್ಭವಾಸಕ್ಕೂ ಡಿಫರೆನ್ಸ್ ಇದೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಜನ್ಮ ತಾಳೋ ಟೈಮಲ್ಲಿ ಬರ್ತಾರೆ ದೇವರು, ಅವತಾರ ತಗೊಂತಾರೆ ಆ ತಾಯಿ ಗರ್ಭಕ್ಕೆ. ನಾವಾದ್ರೆ 9 ತಿಂಗಳು ಆ ಕಷ್ಟವನ್ನು ಅನುಭವಿಸ್ಕೊಂಡಿರ್ತೀವಿ. ಪರಮಾತ್ಮನಿಗೆ ಗರ್ಭದಲ್ಲಿ ಕೂಡ ಯಾವುದೇ ಕಷ್ಟ ಇರಲ್ಲ, ಸಂತೋಷವಾಗಿರ್ತಾನೆ ಅಂತ ವಿವೇಕ ಇರೋರಿಗೆ ಗೊತ್ತಾಗತ್ತೆ. ಅವಿವೇಕಗಳಿಗೆ, ಮೂರ್ಖರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ ಇಲ್ಲಿ. ಮತ್ತೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ನೀವು ಭೂಮಿಯಲ್ಲಿ ಕೃಷ್ಣ ಅವತರಿಸಿದ ಅಂತ ಹೇಳ್ತಾ ಇದ್ದೀರಲ್ವಾ, ಮತ್ತೆ ಆ ಭೂದೇವಿನೇ ಹೋಗಿ ಶ್ರೀ ಮಹಾವಿಷ್ಣುವನ್ನ ಕೇಳ್ತಾಳಲ್ವಾ, ಭೂಮಿಯಲ್ಲಿ ತುಂಬಾ ಅಧರ್ಮ ಜಾಸ್ತಿ ಆಗೋಗಿದೆ, ಬಂದು ಭೂಮಿಯನ್ನು ಕಾಪಾಡಿ ಅಂತ. ಮತ್ತ ಅಂತ ಭೂದೇವಿ, ಕಷ್ಟದಲ್ಲಿರೋ ಭೂದೇವಿನ ಶ್ರೀ ಮಹಾವಿಷ್ಣು ಕಾಪಾಡಿದ್ದಾಗ ಭೂಮಿಯಲ್ಲೇ ಪರಮಾತ್ಮ ಅವತಾರ ಮಾಡ್ತಾನೆ, ಅಂದ್ರೆ ಜನ್ಮ ತಗೊಂತಾನೆ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳ್ತಾ ಇದ್ದಾರೆ. 43ನೇ ಪದ್ಯದಲ್ಲಿ ಯಶೋದ ಬಗ್ಗೆ ಹೇಳ್ತಾ ಇದ್ದಾರೆ. ಯಶೋದ ಹಾಲು ಕೊಡುವಾಗ ಒಂದ್ಸತಿ ಕೃಷ್ಣ ಆಕಲಿಸಿದಾಗ ಕೃಷ್ಣನ ಬಾಯಲ್ಲಿ 3 ಲೋಕಗಳು ಕಾಣಿಸುತ್ತೆ. ಅದನ್ನ ನೋಡಿ ಲಕ್ಷ್ಮೀದೇವಿ ಇವಾಗ ಹೇಳ್ತಾ ಇದ್ದಾರೆ, ಆ ತರ 3 ಲೋಕಗಳು ತನ್ನ ಬಾಯಲ್ಲೇ, ತನ್ನ ಹೊಟ್ಟೆಯಲ್ಲೇ ಇಟ್ಕೊಂಡಿರೋ ಮಗುವನ್ನ
ಹೇಗೆ ಗರ್ಭದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ? ಇವಾಗ 3 ಲೋಕಗಳು ಅಂದ್ರೆ ಎಷ್ಟು ದೊಡ್ಡದಾಗಿರತ್ತಲ್ವಾ, ಅಂಥದನ್ನ ಮತ್ತೆ ಗರ್ಭದಲ್ಲಿ ಹೇಗೆ ಹಿಡಿಯತ್ತೆ? ಹಿಡಿಯೋದಿಲ್ಲ. ಹಾಗಾಗಿ ಇದು ಜನ್ಮ ತಗೊಂಡಿದ್ದಲ್ಲ, ಅವತಾರವಾಗಿ ಬಂದಿರೋದು ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. 44ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾರೆ, ಇವಾಗ ಆನೆನ್ ತಗೊಂಡೋಗಿ ಒಂದ್ ಚಿಕ್ಕ ಇಲಿಯ ಮನೆಯಲ್ಲಿ ಇಡಕ್ ಸಾಧ್ಯ ಇಲ್ವಲ್ವಾ? ಹಾಗೆ ಇವಾಗ ಪರಮಾತ್ಮಂದು ಒಂದೊಂದು ಅಣು ರೇಣು ಕೂಪದಲ್ಲಿ, ಅಂದ್ರೆ ಇದು ನಮ್ಗೆ ಕೂದಲು ಇರತ್ತಲ್ವಾ ಮೈ ಮೇಲೆ, ಅಲ್ಲಿ ಒಂದ್ ತೂತ್ ತರ ಇರತ್ತೆ, ಅದರಿಂದಾನೇ ನಮ್ಗೆ ಬೆವರು ಹೊರಗ್ ಬರುತ್ತೆ. ಅಂತ ಒಂದು ತೂತಲ್ಲಿ ಅನೇಕ ಬ್ರಹ್ಮಾಂಡಗಳು ಇರತ್ತಂತೆ ಪರಮಾತ್ಮನಿಗೆ. ಮತ್ತೆ ಆ ತರ ನೋಡಿ ಪರಮಾತ್ಮನ ಮೈಯಲ್ಲಿ ಎಷ್ಟು ಇರತ್ತಲ್ವಾ, ಅಷ್ಟು ದೊಡ್ಡ ಪರಮಾತ್ಮ ಒಂದ್ ಚಿಕ್ಕ ಗರ್ಭದಲ್ಲಿ ಇರಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. 45ನೇ ಪದ್ಯದಲ್ಲಿ ಇದರಿಂದ ಎಲ್ಲ ಏನ್ ಗೊತ್ತಾಗತ್ತೆ ನಮ್ಗೆ ಅಂದ್ರೆ, ಕೃಷ್ಣನಿಗೆ ನಾರಾಯಣನಿಗೆ ಹುಟ್ಟೋದು ಆ ತರ ಏನು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾರಾಯಣನಿಗೆ ಕಾಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೂ ಅನ್ಸ್ಬೋದು, ಏನ್ ಯಾವಾಗ್ಲೂ ಹುಟ್ಟು, ಕಾಮ, ಸಾವು, ರೋಗ ಇದ್ರ ಬಗ್ಗೆನೆ ಹೇಳ್ತಾ ಇದ್ದಾರಲ್ವಾ ಲಕ್ಷ್ಮೀದೇವಿ ಅಂತ. ಯಾಕೆ ಅಂದ್ರೆ ಈ ದೋಷಗಳೆಲ್ಲ ನಮ್ಗಿದೆ, ನಾರಾಯಣನಿಗಿಲ್ಲ. ಹಾಗಾಗಿ ನಾವು ನಾರಾಯಣನಿಗೆ ದೋಷಗಳಿಲ್ಲ ಇಲ್ಲ ಇಲ್ಲ ಅನ್ಕೊಂಡ್ರೆ ನಮ್ಗೂ ಒಳ್ಳೇದಾಗತ್ತೆ. ನಾವು ಬೈ ಮಿಸ್ಟೇಕ್ ಆಗ್ಲಿ ನಾರಾಯಣನಲ್ಲಿ ಈ ದೋಷಗಳಿದೆ ಅಂತ ಒಂದು ಸತಿ ಅನ್ಕೊಂಡ್ರು ಕೂಡ ನಮ್ಗೆ ಅಷ್ಟು ಪಾಪ ಬಂದ್ಬಿಡತ್ತೆ. ನಾವ್ ಅಂತ ತಪ್ಪು ಮಾಡಬಾರ್ದು ಅಂತ ಲಕ್ಷ್ಮೀದೇವಿ ಪದೇ ಪದೇ ನಮಗೆ ಎಚ್ಚರಿಸ್ತಾ ಇದ್ದಾರೆ. ಅದಲ್ದೆ ದೇವ್ರನ್ನ ನಾವು ನೆನ್ಸ್ಕೊಂಬವಾಗ ದೋಷ ದೂರ ಅಂತ ನೆನ್ಸ್ಕೊಂಡ್ರೆ ದೇವ್ರಿಗೆ ಪ್ರೀತಿ ಆಗತ್ತೆ. ಇವಾಗ ಕೃಷ್ಣನ್ ಕತೆ ಹೇಳುವಾಗ ಯಾವಾಗ್ಲೂ ಕೃಷ್ಣ ರಾಸಲೀಲೆ ಮಾಡ್ದ, ಗೋಪಿಕೆಗಳ ಜೊತೆಯಲ್ಲಿ ಭೋಗವನ್ನು ಅನುಭವಿಸಿದ ಅನ್ನೋ ಹಾಗೆ ಹೇಳ್ತಾ ಇರ್ತಾರೆ ಎಲ್ಲಾರು. ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ಮದನನು ಅಂದ್ರೆ ಯಾರು? ಮನ್ಮಥನು ವಿಷ್ಣುವಿನ ಮಗ ಆಗ್ತಾನೆ. ಮಗನೇ ತಂದೆ ಮೇಲೆ ಹೂಬಾಣವನ್ನಾಗ್ಲಿ ಕಾಮನ್ ಬಿಲ್ಲುವನ್ನು ಆಗ್ಲಿ ಯುದ್ಧದ ಇದರಲ್ಲಿ ಹಾಕಕ್ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. ಪರಮಾತ್ಮ ಯಾವುದೇ ರಾಸಲೀಲೆ ಮಾಡಿದ್ರು ಕೂಡ ಅದು ಗೋಪಿಕೆಗಳಿಗೆ ಅನುಗ್ರಹ ಮಾಡಿ ಅವ್ರನ್ನ ಸಂತೋಷ ಪಡಿಸೋದಕ್ಕೆ ಹೊತ್ತು ತನಕ ಅದರಿಂದ ಬರೋದೇನು ಇಲ್ಲ ಅಂತ ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣುವು ಈ ಎಲ್ಲ ದೋಷಗಳಿಂದ ದೂರ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು 45ನೇ ಪದ್ಯದ ಅರ್ಥಚಿಂತನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.